ಎಲ್ಲ ದಾನಗಳಿಗಿಂತ ಒಬ್ಬ ವ್ಯಕ್ತಿಯ ಜೀವ ಉಳಿಸುವ ರಕ್ತದಾನ ಶ್ರೇಷ್ಠ ದಾನ ಎಂದು ಬೆಟ್ಟದಪುರ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಭರತ್ ರಾಜೆ ಅರಸ್ ಅವರು ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಮೈಸೂರಿನ ಲಯನ್ಸ್ ಬ್ಲಡ್ ಸೆಂಟರ್, ಜೀವಾಧಾರ ಸಂಸ್ಥೆ ಹಾಗೂ ರೆಡ್ ಕ್ರಾಸ್ ಯುವ ಘಟಕದ ಸಹಯೋಗದೊಂದಿಗೆ ಬೆಟ್ಟದಪುರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಉಚಿತ ರಕ್ತದಾನ ಶಿಬಿರದಲ್ಲಿ ಮಾತನಾಡಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರಲ್ಲದೆ ಇನ್ನು ದಾನಗಳಲ್ಲಿಯೇ ರಕ್ತದಾನ ಶ್ರೇಷ್ಠವಾಗಿದ್ದು ನಾವು ನೀಡುವ ರಕ್ತವು ಮತ್ತೊಂದು ಜೀವ ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ರಕ್ತದಾನ ಮಾಡುವುದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಇತರರ ಜೀವನ ಉಳಿಸಿಕೊಳ್ಳಬಹುದಾಗಿದೆ. ಈ ರಕ್ತದಾನ ಶಿಬಿರದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡು ರಕ್ತದಾನ ಮಾಡಿರುವುದು ಶ್ಲಾಘನೀಯ ಎಂದು ಬೆಟ್ಟದಪುರ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಭರತ್ ರಾಜೆ ಅರಸ್ ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಲಯನ್ಸ್ ಬ್ಲಡ್ ಸೆಂಟರ್, ಜೀವಾಧಾರ ಸಂಸ್ಥೆ ಪಿಆರ್ಒ ಸುರೇಶ್ ಅವರು ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ರಕ್ತದಾನ ಶಿಬಿರಗಳು ಅಗತ್ಯವಾಗಿದೆ. ರಕ್ತದ ಕೊರತೆಯಿಂದ ಸಾಕಷ್ಟು ಮಂದಿ ಸಾವನ್ನಪ್ಪುತ್ತಿರುವ ಘಟನೆಗಳು ಜಿಲ್ಲೆ, ರಾಜ್ಯ ಮತ್ತು ದೇಶದಲ್ಲಿ ಹೆಚ್ಚಾಗುತ್ತಿದ್ದು, ಇಂತಹ ಸಂದರ್ಭದಲ್ಲಿ ತಕ್ಷಣ ರಕ್ತದಾನ ಮಾಡಲು ಸಾಧ್ಯವಾಗುವುದಿಲ್ಲ. ಇಂತಹ ಶಿಬಿರಗಳಿಂದ ರಕ್ತ ಸಂಗ್ರಹಣೆಗೊಂಡಾಗ ಜೀವ ಉಳಿವಿಗೆ ಆಸರೆಯಾಗುತ್ತೆ ಎಂದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನ ಮಾಡಿದರು. ಜೀವದಾನ ಮಾಡುತ್ತದೆ. ನಾವು ಕೊಡುವಂತ 350 ml ರಕ್ತ 3 ಜನರನ್ನ ಕಾಪಾಡುತ್ತೆ. ಇದು ನಮಗೆ ನಾವೇ ಸಲ್ಲಿಸಿರುವಂತಹ ಒಂದು ಸೇವೆ ಸಮಾಜಕ್ಕೆ. ಇದು ಸಮಾಜ ಸೇವೆ ಮಾಡೋದಕ್ಕೆ ದುಡ್ಡೇ ಬೇಕು ಅಂತೇನಿಲ್ಲ, ರಕ್ತ ಇದ್ರು ಸಾಕು. ಸೇವೆ, ದೇಶ ಸೇವೆ ಅಂತ ಅನ್ಕೋಬಹುದು. ಪೇಟ್ರಿಯಾಟಿಸಮ್, ದೇಶಕ್ಕೆ ಏನ್ ಕೊಟ್ಟಿದೆಯಾ ಅಂತ ಪ್ರಶ್ನೆ ಕೇಳಿದ್ರೆ ನಾನು ರಕ್ತ ಕೊಟ್ಟಿದ್ದೀನಿ. ನಾನು ಕೊಡೋ ರಕ್ತ 3 ಜನಕ್ಕೆ ದಾರಿ ತೋರಿಸ್ತೀನಿ. ಅಂತ ರಕ್ತ ನಾನು ತಿಂಗಳು ಅಥವಾ 3 ತಿಂಗಳು ಒಂದ್ಸಲಿ ಕೊಡ್ತಾ ಹೋದ್ರೆ ಆ 3 ಜನ ಜಾಸ್ತಿ ಆಗ್ತಾ ಹೋಗ್ತಾರೆ. ಸೊ ನೀವು ಎಷ್ಟು ಸೇವೆ ಕೊಡ್ತೀರ ಸಮಾಜಕ್ಕೆ. ಸೊ ಯಾರು ಸಮಾಜದಲ್ಲಿ ಸುಮ್ಮನೆ ಹೋಗಲ್ಲ, ಎಲ್ಲರೂ ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಡಬಹುದು ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿಯಾಗಿದೆ. ಕ್ಯಾನ್ಸರ್ ಪೇಷಂಟ್ಸ್, ಸರ್ಜರಿ ಪೇಷಂಟ್, ರೋಡ್ ಆಕ್ಸಿಡೆಂಟ್ ಕೇಸಸ್, ಇಂತಹ ಸಂದರ್ಭದಲ್ಲಿ ಬ್ಲಡ್ ತುಂಬಾ ಲಾಸ್ ಆಗ್ತಾ ಇರ್ತದೆ. ಲಾಟ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಪ್ಲಾಸ್ಮಾ ಸಪೋರ್ಟಿಂಗ್ ಮೆಡಿಸಿನ್ ಆಗಿ ಕೊಡ್ತಾ ಇದ್ದಾರೆ. ಸೊ ಹಾಗೆ ನೀವು ಕೊಡುವಂತ ಬ್ಲಡ್ 3 ಜನರ ಜೀವವನ್ನು ಉಳಿಸುತ್ತೆ. ನಾಟ್ ಓನ್ಲಿ 3 ಮೆಂಬರ್ಸ್, ಅಂದ್ರೆ 3 ಜನ ಅಲ್ಲ, ನೀವು ಕೊಡುವಂತ ಬ್ಲಡ್ ಇಂದ ಯಾವ್ದಾದ್ರು ಹೆಡ್ ಆಫ್ ದಿ ಫ್ಯಾಮಿಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಏನಾದ್ರು ನೀವು ಕೊಡೋ ಬ್ಲಡ್ ಇಂದ ಅವ್ರಿಗೆ ಜೀವದಾನ ಆಯ್ತು ಅಂದ್ರೆ ಆ ವ್ಯಕ್ತಿ ಒಬ್ಬ ಮಾತ್ರ ಉಳಿಯಲ್ಲ, ಇಡೀ ಸಂಸಾರ ಉಳಿದಾಗುತ್ತೆ. ಹಾಗೆ ಒಂದು ವ್ಯಕ್ತಿಯಿಂದ ಒಂದು ಸಂಸಾರ, 3 ಜನರ 3 ಫ್ಯಾಮಿಲಿಯನ್ನ ಉಳಿಸುವಂತ ಸೌಭಾಗ್ಯ ಇದು. ಎಲ್ಲಾ ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ, ಜೀವದಾನ, ಅನ್ನದಾನ ಅಂತ ಹೇಳ್ತಾರೆ. ನಾವು ಅನ್ನದಾನ ಮಾಡ್ತೀವಿ, ಇವತ್ತು 1 ದಿನದ ಹಸಿವನ್ನು ಮಾತ್ರ ನೀಗಿಸುತ್ತೆ. ಅದು ವಸ್ತ್ರದಾನ ಮಾಡ್ತೀವಿ, ಪಟ್ಟ ಒಂದು 6 ತಿಂಗಳು ವರ್ಷ ಬರ್ತದೆ ಅಷ್ಟೇ. ಅದೇ ನಾವು ಕೊಡೋ ರಕ್ತದಾನ ಇಡೀ ಆ ಯಾವ ವ್ಯಕ್ತಿ ನಿಮ್ಮ ರಕ್ತವನ್ನ ಪಡೆಯುತ್ತಾನೆ ಆ ಇಡೀ ಲೈಫ್ ಸ್ಪ್ಯಾನ್ ನಾವನ್ನ ಸೇವ್ ಮಾಡಿರ್ತದೆ. ಅದು ಇಡೀ ಜೀವದಾನ. ಅದಕ್ಕೆ ಇದು ರಕ್ತದಾನ ಅನ್ನೋದು ಜೀವದಾನ ಅಂತ ಹೇಳೋದು. ನೀವು ಕೊಡೋ ಬ್ಲಡ್ ಇಂದ 3 ಜೀವವನ್ನು ಉಳಿಸಬಹುದು.